ಸಂಧ್ಯಾ ಸಂಧ್ಯಾ ಅಣ್ಣ ಏನಣ್ಣ? ಸಂಧ್ಯಾ ಮನೆಗೆ ಯಾರಾದ್ರೂ ಬಂದಿದ್ದಾರೇನಮ್ಮ? ಇಲ್ವಲ್ಲ, ಯಾರು ಬಂದಿಲ್ಲ. ಯಾಕಣ್ಣ, ಏನ್ ವಿಷಯ? ಏನು ಇಲ್ಲ ನೋಡು, ನಾಳೆಯಿಂದ ನಾನು ಹೇಳೋವರೆಗೂ ನಿನ್ನ ಮನೆಯಿಂದ ಹೊರಗೋಗ್ಕೊಡ್ದು, ಗೊತ್ತಾಯ್ತಾ? ಯಾಕೆ? ಹೇಳ್ದಷ್ಟು ಮಾಡು ಸಾಕು. ಹೋಗು ಒಳಗೆ. ಹಲೋ ಜಕ್ಕ, ನಿನ್ ತಂಗಿಯೇನೋ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾಳೆ. ಹೇಳದ್ ಕೇಳು. ಸಾಮಾನ್ಯವಾಗಿ ನಾನ್ ಯಾವ್ದೇ ಹುಡುಗಿ ನೋಡಿದ್ರು ಅನುಭವಿಸ್ಬೇಕು ಅನ್ಸುತ್ತೆ. ಆದ್ರೆ ನಿನ್ ತಂಗಿ ನೋಡ್ದಾಗಿಂದ ಮದುವೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಈ ಮದುವೆಯಿಂದ ನಿನ್ ತಂಗಿ ಮೇಲಿರೋ ಆಸೆ, ನಿನ್ ಮೇಲಿರೋ ದ್ವೇಷ ಎರಡು ಕ್ಲಿಯರ್ ಆಗತ್ತೆ. ಇದನ್ನ ಮೀರಿ ಅವಳಿಗೆ ಏನಾದ್ರೂ ಬೇರೆ ಮದುವೆ ಮಾಡೋಕ್ ನೋಡಿದ್ರೆ ಯಾವ ಮದುವೆ ಗಂಡನ್ನು ಉಳ್ಸಲ್ಲ, ಅಲ್ಲೇ ಸಿಗದ ತೋರಣ ಕಟ್ಬಿಡ್ತೀನಿ. ಈ ವಿಷಯ ಯಾವುದು ನನ್ನ ತಂಗಿ ಗೊತ್ತಾಗದ ಹಾಗೆ ನೋಡ್ಕೊಂಡು ನಾನೊಬ್ಬ ದೊಡ್ಡ ರೌಡಿಯಾಗಿ ಬದಲಾಗಬೇಕಾಯ್ತು. ನೀನ್ ಫ್ಲಾಶ್ ಬ್ಯಾಕ್ ಕೇಳಿದ್ರ ಮೇಲೆ ನಂಗೆ ಒಂದ್ ವಿಷಯ ಅರ್ಥ ಆಯ್ತು. ನಿನ್ ತಂಗಿಗ ಜಕ್ಕ ಏನೋ ಮಾಡ್ತಾನೆ ಅಂತಾನೆ ನಿಂಗ್ ಭಯ. ನೀ ತಲೆ ಕೆಡಿಸ್ಕೊಂಬೇಡ, ನಿನ್ ತಂಗಿ ನಂಗೆ ಕೊಟ್ಬಿಡ, ನಾ ಎಲ್ಲ ನೋಡ್ಕೊಂತೀನಿ. ನೀನೇನೋ ನೋಡ್ಕೊಳ್ಳೋದು? ನಿನ್ನ ಹತ್ರ ಏನೋ ಇದೆ. ನನ್ನ ತಂಗಿನ ನೀನ್ ಹೇಗೋ ಕಾಪಾಡ್ತೀಯಾ? ಏನ್ ಕಾಪಾಡ್ಕೊಳಕ್ ನಿನ್ ತಂಗಿ ಏನ್ ಕಾಶ್ಮೀರ್ ಬಾಳ್ರ? ಕ್ಷಮಿಸಿದ್ರೆ ಹೋಗೋದನ್ನ ಸಾಯಿಸೋವರೆಗೂ ಯಾಕೆ ಇಟ್ಕೋಬೇಕು ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಹೊರಗೋ. ಓ, ನಿನ್ನ ಹತ್ರ ಸಾಯ್ಬೇಕು ಅಂತ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಮೈಸೂರಿಂದ ಬಂದಿಲ್ಲಮ್ಮ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಸಿಟಿನ ನನ್ನ ತಂಗಿನ ಬಿಟ್ಟು ಹೊರಗೋ. ಓ, ಈ ಸಿಟಿನ್ ಬೇಕಾದ್ರೆ ಬಿಡ್ತೀನಿ, ನಿನ್ ತಂಗಿನ ಮಾತ್ರ ಬಿಡಲ್ಲ. ನಿನ್ ತಂಗಿ ನನ್ ಮನೇಲಿ ಹಂಗೆ ಇಟ್ಕೊಂಡಿರ್ತೀಯ? ಯಾರಿಗೋ ಮದುವೆ ಮಾಡ್ಕೊಡ್ತೀಯ ತಾನೆ, ನನಗೆ ಮದುವೆ ಮಾಡ್ಕೊಡು. ನಿನ್ನಂತ ಪರೋಡಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕೇನೋ? ದುಡ್ಡಿದ್ರೆ ಪರೋಡಿ ಪರಮಾತ್ಮ ಎಲ್ಲ ಒಂದೇ ಗುರು. ಇರೋದು ಅವ್ರಿಗೇನು ಇರಲ್ಲ, ಯೋಚನೆ ಮಾಡಿ ನೋಡು. ಏನೋ ನೀನು ನಡಿ. ಹೋಗೋಗು, ಆ ಜಕ್ಕ ಕೇಳ್ತಾನ ನಿನ್ ಪುಕ್ಕ. ಇಲ್ಲಿಂದ ಸಂಧ್ಯಾನ್ ಕರ್ಕೊಂಡು ಹೋಗೋಣ ಅಂದ್ರೆ ಇವಳ ಜೊತೆ ಸಂಬಂಧಿಕರು ಬರೋ ಬದಲು ಬರೀ ಸಮಸ್ಯೆಗಳು ಬರಂಗಿದೆಯಲ್ಲ. ಏನ್ ಮಾಡ್ಲಿ? ಆ ಜಕ್ಕ ನಮ್ ಶರತ್ ಭಾವನಿಗೆ ಹಾವಳಿ ಕೊಡೋದ್ ಗ್ಯಾರಂಟಿ. ಅಷ್ಟ್ರಲ್ಲಿ ನಾನೇ ಜಕ್ಕನಿಗೆ ಹಾವಳಿ ಕೊಟ್ರೆ ಸಮಸ್ಯೆ